ಬಂಕ್ ಮಾಲೀಕರ ಸಂಘದ ಗೌರವಾಧ್ಯಕ್ಷ ರವಿಕುಮಾರ್ ಹಾಗೆಯೇ ಸಂಘದ ಮಾಜಿ ಕಾರ್ಯದರ್ಶಿ ಲೋಕೇಶ್ ರೆಡ್ಡಿ ಈ ಕುರಿತು ಮಾತನಾಡಿದ್ದಾರೆ. ಯುದ್ಧದ ಎಫೆಕ್ಟ್ ಈಗ ಪೆಟ್ರೋಲ್ ಡೀಸೆಲ್ ದರನೂ ಕೂಡ ಹೆಚ್ಚಳ ಆಗಿದೆ. ಈ ಬಗ್ಗೆ ಮಾತಾಡಲಿಕ್ಕೆ ಪೆಟ್ರೋಲ್ ಮಾಲೀಕರ ಸಂಘದ ಗೌರವಾಧ್ಯಕ್ಷ ಅಂತ ರವಿಕುಮಾರ್ ಇದ್ದಾರೆ, ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ಇವತ್ತು ದರ ಹೆಚ್ಚಳ ಆಗಿರೋದು ಇದು ಎಕ್ಸ್ಪೆಕ್ಟೆಡ್, ಇದು ಇನ್ನೂ ಕೂಡ ಜಾಸ್ತಿ ಆಗುತ್ತೆ? ಇದು ಎಕ್ಸ್ಪೆಕ್ಟೆಡೇ. ನಾವು ಸ್ವಲ್ಪ ಎಕ್ಸ್ಪೆಕ್ಟ್ ಮಾಡಿಕೊಂಡೇ ಇದ್ವಿ, ಬಟ್ ನಾವು ಇಷ್ಟು ಕಮ್ಮಿ ಮಾಡ್ತಾರೆ ಅಂತ ನಮ್ಮ ಮನಸ್ಸಲ್ಲೂ ಇರಲಿಲ್ಲ. ನಾವೇನೋ ಒಂದು 7ರಿಂದ 8 ರೂಪಾಯಿ ಅಥವಾ 10 ರೂಪಾಯಿ ಜಾಸ್ತಿ ಆಗ್ಬೋದು ಅಂತ ಅಂದ್ಕೊಂಡ್ವಿ. ಆದರೆ ನಮ್ಮ ಗೌರ್ಮೆಂಟ್ನವರು ಒಂದು ಕನ್ಸಿಡರೇಷನ್ ತೋರಿಸಿ ಕನ್ಸ್ಯೂಮರ್ಸ್ಗಳಿಗೆಲ್ಲನೂ ಜಾಸ್ತಿ ಹೊರೆ ಆಗಬಾರ್ದು ಅಂತ ಸುಮಾರು ಒಂದು 3 ರೂಪಾಯಿ 20 ಪೈಸೆ ಜಾಸ್ತಿ ಮಾಡಿದ್ದಾರೆ. ಆದ್ದರಿಂದ ಈ ಕಂಡೀಷನಲ್ಲಿ ನಮ್ಮಲ್ಲಿ ಜಾಸ್ತಿ ಮಾಡಿರೋದು ಗೌರ್ಮೆಂಟ್ನವರು ತುಂಬ ಕಮ್ಮಿ ಅಂತಲೇ ನನ್ನ ಅಭಿಪ್ರಾಯ. ಯಾಕೆಂದರೆ ಇವತ್ತಿನ ದಿವಸ ಡಾಲರ್ಗೂ ಇಂಡಿಯನ್ ರುಪೀಸ್ಗೂ ತುಂಬ ಡಿಫ್ರೆನ್ಸ್ ಇದೆ. ಅದರ ಜೊತೆಗೆ ಕ್ರೂಡ್ ಆಯಿಲ್ ಬೆಲೆಗಳು ವಿಪರೀತ ಜಾಸ್ತಿ ಆಗಿದೆ. ಸಪ್ಲೈಸ್ ತೊಗೊಂಬರೋದು ಭಾಳ ಕಷ್ಟ ಆಗಿದೆ. ಇಷ್ಟೆಲ್ಲ ಆದ್ರೂ ನಮ್ಮ ದೇಶದಲ್ಲೇ ನಮ್ಮ ಪ್ರಧಾನಿಗಳು ಮತ್ತು ಪೆಟ್ರೋಲಿಯಂ ಮಿನಿಸ್ಟ್ರು ಮತ್ತು ಕಂಪನಿಗಳು ಏನೋ ಒಂದು ಒಳ್ಳೆಯ ಡಿಸಿಷನ್ ತೊಗೊಂಡು ಬರೀ ಕಮ್ಮಿಯಾಗಿ 3 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಇದು ಸಾಕಾಗುತ್ತೋ ಇಲ್ವೋ? ಯಾಕೆಂದರೆ ಜಾಸ್ತಿ ನಮಗೆ ಇದು ಯಾರೇ ಆಗಲಿ ದುಡ್ಡು ಮಾಡಬೇಕು ಅನ್ನೋ ಒಂದು ಅಭಿಪ್ರಾಯದಲ್ಲ. ಏನಂದರೆ ಜನಗಳಿಗೆ ಸಪ್ಲೈ ಇಲ್ಲದೇ ಜಾಸ್ತಿ ಸಿಕ್ಕಾಪಟ್ಟೆ ನಮ್ಮ ದುಡ್ಡೇ ಇಲ್ಲದೇ ಆಯಿಲ್ ಖರೀದಿ ಮಾಡೋಕ್ಕೆ ಆಗದೇ ಇರುವಂಥ ಟೈಮಲ್ಲಿ ನಮ್ಮ ಕನ್ಸ್ಯೂಮರ್ಸು ನಮ್ಮ ಗ್ರಾಹಕರೇ ತುಂಬ ತೊಂದರೆ ಆಗಬೇಕಾಗಿ ಬರುತ್ತೆ. ಅದು ಆರಂಭಿಕ ಆಘಾತ ಸರ್, ಇನ್ನೂ ಕೂಡ ಜಾಸ್ತಿ ಆಗುವ ನಿರೀಕ್ಷೆ ಇದೆ. ಅದು ಆಗದೇ ಇದ್ರೆ ನಾವು ಒಂದು ವಿಚಾರ ನಾನು ಹೇಳ್ತಾ ಇರೋದು, ನನ್ನ ಹತ್ರ ದುಡ್ಡೇ ಇಲ್ಲ, ನಾನು ಪೆಟ್ರೋಲ್ ಹೆಂಗೆ ತೊಗೊಂಬರಲಿ? ಕಂಪನಿ ಗೌರ್ಮೆಂಟವ್ರು ಹೆಂಗೆ ತೊಗೊಂಬಂದು ಕೊಡ್ತಾರೆ? ದೇಶಗಳಿಗೆ, ಎಸ್ಪೆಷಲಿ ಏಷ್ಯನ್ ಕಂಟ್ರೀಸ್ಗಳಿಗೆ ಇಲ್ಲ, ಬೇರೆ ದೇಶಗಳು ಕಂಪೇರ್ ಮಾಡೋ ನಮ್ಮ ಕಂಪ್ಯಾರಿಸನೇ ಇಲ್ಲ ಬಿಡಿ. ಯಾಕಂದರೆ ವಿ ಹ್ಯಾವ್ ಅಟ್ ಲೀಸ್ಟ್ ಎನ್ಶೂರ್ಡ್ ಪ್ರಾಪರ್ ಸಪ್ಲೈಸ್ ಇನ್ ಇಂಡಿಯಾ. ಅಟ್ ಲೀಸ್ಟ್ ದರ್ ಇಸ್ ನೋ ಡಿಸ್ರಪ್ಷನ್, ಮೇಜರ್ ಡಿಸ್ರಪ್ಷನ್. ಈಗ ನೀವು ಪಾಕಿಸ್ತಾನ ತಗೊಳ್ಳಿ ಮಾಡ್ತಾ ಇದ್ದಾರೆ, ಅಥವಾ ಶ್ರೀಲಂಕಾನೇ ತಗೊಳ್ಳಿ, ನಮ್ಮ ದೇಶದಲ್ಲಿ ಆ ಸಮಸ್ಯೆ ಇನ್ನೂ ಬಂದಿಲ್ಲ. ಸೊ ಅದು ಬರಬಾರ್ದು ಅಂದರೆ ಗೌರ್ಮೆಂಟು ರೇಟ್ಸು ಸ್ವಲ್ಪ ಇನ್ಕ್ರೀಸ್ ಮಾಡಲೇಬೇಕಾಗುತ್ತೆ ಅಂತ ನನ್ನ ಅಭಿಪ್ರಾಯ. ಓಕೆ, ಬಟ್ ಜನಸಾಮಾನ್ಯರಾಗಿ ವಾಹನ ಸವಾರರಾಗಿ 40ರಿಂದ 50 ರೂಪಾಯಿವರೆಗೂ ಏರಿಕೆ ಆಗ್ಬೋದು ಅನ್ನುವಂಥ ಆತಂಕ ಇದೆ. ಅದು ನಿಜಾನ ಸರ್? ಅದು ಎಲ್ಲ ಅವರು ಸ್ಪೆಕ್ಯುಲೇಷನ್. ಅದು ಎಷ್ಟಾಗುತ್ತೆ ಅಂತ ಯಾರಿಗೂ ಗೊತ್ತಾಗಲ್ಲ. ರವಿ ಅವ್ರು ಹೇಳ್ದಂಗೆ ನನಗೆ ಆ ರೇಂಜ್ಗೆ ಹೋಗಂಗಿಲ್ಲ. ಅದು ಮಧ್ಯದಲ್ಲಿ ಎಲ್ಲೋ ಆಗುತ್ತೆ, ಗ್ರ್ಯಾಜುಲಿ ಸ್ಟಡಿಲಿ ಒಂದೊಂದು ವೀಕ್ ಬೈ ವೀಕ್ ಆಗ್ಬೋದು ಅಂತ ನನ್ನ ಅಭಿಪ್ರಾಯ. ದಟ್ ಇಸ್ ಮೈ ಪರ್ಸನಲ್ ಒಪಿನಿಯನ್. ಗೈಡ್ಲೈನ್ಸ್ ವಿಚಾರವಾಗಿ ಸರ್ ನಿಮ್ಮ ತಕರಾರುಗಳೇನಿದಾವೆ ಸರ್? ಇಲ್ಲ, ನಮ್ಮ ಗೈಡ್ಲೈನ್ಸು ಅಂದರೆ ಇವಾಗ ರಿಸ್ಟ್ರಿಕ್ಷನ್ಸು ಮಾಡಬೇಡಿ, ಬಲ್ಕ್ ಕ್ವಾಂಟಿಟಿ ಎಲ್ಲ ಕೊಡಬೇಡಿ ಅಂತ ವಿ ಆರ್ ಪರ್ಫೆಕ್ಟ್ಲಿ ಅಗ್ರಿವೇಬಲ್ ವಿತ್ ದಟ್. ಬಟ್ ಲೈಕ್ ಈ ಸೆಟ್, ಈಗ ಬಸ್ಸಸ್ ಇದೆ, ನಮ್ಮ ಹತ್ರ ರೆಗ್ಯುಲರ್ ಕಸ್ಟಮರ್ಸು ಹಿಂದೆಯಿಂದ ಹಾಕ್ಕೊತಾ ಇದ್ದಾರೆ, ಅವ್ರು ಎಷ್ಟೋ ವರ್ಷಗಳಿಂದ ಹಾಕ್ಕೊತಾ ಇದ್ದಾರೆ. ಈಗ ಅವ್ರಿಗೆ ಬಂದಾಗ ನಾವು 200 ಲೀಟ್ರ್ ಕೊಡ್ತೀವಿ, 300 ಲೀಟ್ರ್ ಕೊಡ್ತೀವಿ ಅಂದಾಗ ಈ ಸ್ಕೇರ್ಸಿಟಿ ಎಲ್ಲ ಹೋಗಾದ್ಮೇಲೆ ಅವ್ರು ನಮ್ಮ ಕಡೆ ನೋಡೋದೇ ಇಲ್ಲ. ಸೊ ನಾವೇನು ಮನವಿ ಮಾಡ್ತೀವಿ ಅಂದರೆ ರೆಗ್ಯುಲರ್ ಯೂಸೇಜ್ ಏನಿದೆಯೋ ಅದನ್ನ ಅಲೌ ಮಾಡಿ. ರಿಸ್ಟ್ರಿಕ್ಷನ್ ನೀವು ಆಚೆ ಕಡೆ ಇಂಡಸ್ಟ್ರೀಸಿಗೆ ಸಪ್ಲೈ ಮಾಡೋದು ಎಲ್ಲ ನಿಲ್ಲಿಸಿ. ವಿ ಆರ್ ನೋ ಆಬ್ಜೆಕ್ಷನ್. ಪೆಟ್ರೋಲ್ ಬಂಕ್ ಮಾಲೀಕರ ಸಂಘದ ಗೌರವಾಧ್ಯಕ್ಷ ಮತ್ತು ಮಾಜಿ ಕಾರ್ಯದರ್ಶಿಯ ಮಾತು. ಕ್ಯಾಮರಾ ಪರ್ಸನ್ ರಾಯ್ಡ್ ಜೊತೆ ಶರಣು ಹಂಪಿ, ನ್ಯೂಸ್ 18. ತೈಲ ಬೆಲೆ ಏರಿಕೆಯಿಂದ ಜನರಂತೂ ಶಾಕ್ ಮೇಲೆ ಶಾಕ್ಗೆ ಒಳಗಾಗ್ತಾ ಇದ್ದಾರೆ. ಪದೇ ಪದೇ ಬೆಲೆ ಏರಿಕೆ ಆಗ್ತಾ ಇದೆ. ಇದರಿಂದ ಕಂಗಾಲಾಗಿ ಹೋಗಿದ್ದಾರೆ. ಸರ್ಕಾರಗಳ ಮೇಲೆ ಈ ಹಿನ್ನೆಲೆಯಲ್ಲಿ ಜನ ಕೂಡ ಹರಿಹಾಯ್ದಿದ್ದಾರೆ. ತೈಲ ಬೆಲೆ ಏರಿಕೆಯಿಂದ ಜನರು ಈಗ ತತ್ತರಿಸಿ ಹೋಗಿದ್ದಾರೆ. ಈ ರೀತಿಯಾಗಿ ಆದರೆ ಒಂದಕ್ಕೊಂದು ಲಿಂಕ್ ಆಗುತ್ತೆ, ಸರಣಿ ಪರಿಣಾಮಗಳನ್ನು ಎದುರಿಸಬೇಕಾಗುತ್ತೆ. ಪದೇ ಪದೇ ಬೆಲೆ ಏರಿಕೆಯಿಂದ ಈಗ ಜನಸಾಮಾನ್ಯರು ಬದುಕೋದು ಹೇಗೆ ಅನ್ನುವಂಥ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಸರ್ಕಾರಗಳ ಮೇಲೆ ಜನ ಹರಿಹಾಯ್ತಿದ್ದಾರೆ. 3 ರೂಪಾಯಿ ಜಾಸ್ತಿ ಆಗಿದೆ ನೋಡ್ರಿ ಸರ್. ಈಗ ದೇಶದಲ್ಲಿ ನಿಮಗೆ ಗೊತ್ತಿದ್ದಿದೆ, ಬೇರೆ ದೇಶಗಳಲ್ಲಿ ಇದು ನಡೆಯಕತ್ತಿದೆ, ಹೌದಲ್ರಿ ಸರ್? ಅದ್ರ ಸಂಬಂಧ ಆಗಿರ್ಬೋದು ನಮ್ಮ ಅನುಕೂಲಿಸಕತ್ತೆ. ಯಾಕಂದ್ರೆ ಈಗ ನಾವು ದೇಶಕ್ಕೆ ಅನುಕೂಲಕ್ಕೆ ಹೋಗ್ಬೇಕು ಸರ್. ಯಾಕಂದ್ರೆ ಈಗ ಜಾಸ್ತಿ ಒಂದು ಪ್ರಶ್ನೆ ಎರಡನೇದು ರೀ, ಇವಾಗ ನಮ್ಮ ದೇಶ ನಡೆಸ್ಬೇಕಲ್ರಿ ಸರ್. ದೇಶ ನಡೆಸ್ಬೇಕಂದ್ರೆ ಸುಮ್ಮನೆ ಅಲ್ರಿ ಸರ್, ಒಂದು ಏರಿಕೆ ಒಂದು ಇಳಿಕೆ ಆಗತ್ತೆ ರೀ. ಸುಮ್ಮನೆ ಏರಿಸ್ಯಾರ ಅಂದ್ರೆ ನಾವು ಕೇಂದ್ರ ಸರ್ಕಾರ ಬಗ್ಗೆ ತಪ್ಪು ಅಭಿಪ್ರಾಯ ಮಾಡ್ಬೋದು ಸರ್. ಆದರೆ ಈಗ ಮತ್ತೆ ಅಲ್ಲಿ ಮೇಲಿಂದ ನಾವು ಡೀಸೆಲ್ ಪೆಟ್ರೋಲ್ ಎಲ್ಲ ಬೇರೆ ದೇಶದ ಮೇಲೆ ಅವಲಂಬನೆ ಆಗಿ ನಾವು ಅದ್ರ ಬಗ್ಗೆ ಈಗ ಡೀಸೆಲ್ ಪೆಟ್ರೋಲ್ ಏನು ಖರೀದಿ ಮಾಡ್ಬೇಕಂದ್ರೆ ನಾವು ಡಾಲರ್ ರೂಪದಲ್ಲಿ ಮಾಡ್ಬೇಕು ಅಲ್ಲಿ. ಇಲ್ಲಿ ಬಿಡಿ ಸರ್, ಮತ್ತು ಬೇರೆ ಯುದ್ಧ ಆಗ್ತಿದೆಲ್ಲ ಬೇರೆ ಬೇರೆ ಕಂಟ್ರಿಯಲ್ಲಿ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇದೆ. ನಮ್ಮಲ್ಲಿ ಏನು ಪ್ರಾಬ್ಲಮ್ ಇಲ್ಲ, ನಾವು ದೇಶಕ್ಕೋಸ್ಕರ ಬಳಸಲಿಕ್ಕೆ ರೆಡಿ ಇದ್ದೀವಿ. ಮತ್ತು ಮಿತವಾಗಿ ಬೆಳೆಸಕತ್ತಿ ಪೆಟ್ರೋಲ್. ಪ್ರಧಾನಿ ಕರೆ ಕೊಟ್ಟಾಗಿದ್ದರಿಂದ ಮಿತವಾಗಿ ಪೆಟ್ರೋಲ್ ಬೆಳೆಸ್ತಾ ಇದ್ದೀವಿ. ಮತ್ತು ಪೇ ಮಾಡಲೇಬೇಕಲ್ಲ, ಪೆಟ್ರೋಲ್ ರೇಟ್ ಡಾಲರ್ ರೇಟ್ ಜಾಸ್ತಿ ಆಗಿದೆಯಲ್ಲ, ಪೇ ಮಾಡಲೇಬೇಕು. ದೇಶಕ್ಕೋಸ್ಕರ ಇದು ಮಾಡ್ತೀವಿ ಅಷ್ಟೇ ನಾವು ಸರ್. ಪೆಟ್ರೋಲ್ ರೇಟ್ ಕಮ್ಮಿ ಆಗ್ಬೇಕು ಸರ್. ಕಮ್ಮಿ ಆದರೂ ನಮಗೂ ಅನುಕೂಲ ಆಗ್ತದೆ ಸರ್.
ಆ್ಯಕ್ಚುಲಿ ನಾವು ದುಡ್ಯಾಕೆ ಹೋಗೋರು ಸರ್. ದುಡ್ಯಾಕೆ ಹೋಗಿ ಮತ್ತು ಪೆಟ್ರೋಲ್ ಜಾಸ್ತಿ ಆಗೋದು ಮತ್ತು ಗಾಡಿ ಮನ್ಯಾಗ ಇಡ್ಬೇಕಾದ್ರೆ ಸರ್ ನಾವು. ಆದರೂ ಕೆಲಸದವ್ರು ಪೆಟ್ರೋಲ್ ಜಾಸ್ತಿ ಆಗೋಕ್ಕೆ ಅಮೌಂಟ್ ಕೊಡೋಕ್ಕೂ ಇದು ಮಾಡ್ತಾರೆ. ಅದು ಸಂಸಾರ ಪೆಟ್ರೋಲ್ ರೇಟ್ ಕಮ್ಮಿ ಆಗ್ಬೇಕು. ಎಲ್ಲದಕ್ಕೂ ಪೆಟ್ರೋಲ್ ರೇಟ್ ಜಾಸ್ತಿ ಮಾಡಿದರೆ ನಾವು ಏನು ಮಾಡ್ಬೇಕು ಸರ್ ನಾವು? ಸರ್ ಇದು ಪೆಟ್ರೋಲ್ ರೇಟ್ ಹಿಂಗೆ ದಿನನಿತ್ಯ ಹಿಂಗೆ ಏರ್ಕೊಂಡು ಹೋದ್ರೆ ಬಡವ್ರಿಗೆ ಭಾಳ ಸಮಸ್ಯೆ ಆಗುತ್ತೆ ಸರ್. ಅದರಿಂದ ಏನೈತಲ್ಲ ಸ್ವಲ್ಪ ಪೆಟ್ರೋಲ್ ರೇಟ್ ಕಡಿಮೆ ಮಾಡೋದು ಭಾಳ ಉತ್ತಮ ಅಂತೇನೆ. ಇದು ಪ್ರತಿಯೊಂದು ಬಸ್ ಬರ್ಚಾರ್ಜ್ ಆಗಲಿ, ಬಸ್ಸಿನ ರೇಟು ಏರೈತಿ, ಅದೆಲ್ಲ ಕಡಿಮೆ ಆಗ್ಬೇಕಂತ ಸರ್ ನಾನು ಸರ್ಕಾರಕ್ಕೆ ಮನವಿ ಮಾಡ್ಕೊತೀನಿ. ಪೆಟ್ರೋಲ್ ರೇಟ್ ಏನೈತಲ್ಲ ಕಡಿಮೆ ಆಗ್ಬೇಕು ಸರ್. ಯಾಕಂದ್ರೆ ಬಡವರು ಈಗ ನೋಡಿ ಶ್ರೀಮಂತರು ಏನಿರ್ತಾರಲ್ಲ ಅವರೆಲ್ಲ ಇದಾಗುತ್ತೆ, ಬಡವ್ರಿಗೆ ಮಾತ್ರ ಭಾಳ ಸಮಸ್ಯೆ ಆಗುತ್ತೆ ಅಂತೇಳಿ ನಾನು ಹೇಳ್ತೀನಿ ಸರ್. ಎಲ್ಲ ವಸ್ತುಗಳು, ಊಟ ತಿಂಡಿ ಎಲ್ಲ ವಸ್ತುಗಳು ದುಬಾರಿಯಾಗಿವೆ. ಮತ್ತು ನಮ್ಮ ಏನು ಸಂಬಳ ಇದೆ ಆ ಸಂಬಳದಲ್ಲಿಯೂ ಸಹ ಏನೂ ಇನ್ಕ್ರಿಮೆಂಟ್ ನೋಡ್ತಾ ಇಲ್ಲ ನಾವು. ಕೇವಲ ದಿನಬಳಕೆ ವಸ್ತುಗಳಲ್ಲಿ ಏನಾಗ್ತಾ ಇದೆ ಅಂದರೆ ದುಬಾರಿ ಆಗ್ತಾ ಇದೆ. ಇನ್ನೂ ಇವಾಗ ಪೆಟ್ರೋಲ್ ಇನ್ನೂ ಹೆಚ್ಚಾಗಿದೆ ಅಂದರೆ ಇನ್ನು ಮತ್ತಷ್ಟು ಏನಾಗ್ತಿದೆ ಅಂದರೆ ದುಬಾರಿಕೆ ಆಯಿತು. ಟ್ಯಾಕ್ಸ್ಗಳು ಹೆಚ್ಚಾಗಿ ಮತ್ತು ದುಬಾರಿ ಆಗುವಂಥ ಪರಿಸ್ಥಿತಿ ಉಂಟಾಗಿದೆ. ಕಡು ಬಡವರಿಗೆ ತುಂಬ ಚಿಂತೆ ವಿಷಯ ಇದೆ. ಯಾಕಂದರೆ ಅವರಿಗೆ ಕೇವಲ 2 ಹೊತ್ತಿನ ಊಟ ಸಿಗ್ತಿತ್ತು, ಈಗ ಒಂದೇ ಹೊತ್ತಿನಲ್ಲಿ ಊಟ ಮಾಡಬೇಕಾಗ್ತದೆ ಅವರಿಗೆ. ಇಂಥ ಸ್ಥಿತಿ ಏನಾಗಿದೆ ಅಂದರೆ ನಮ್ಮ ಈ ಒಂದು ದೇಶದಲ್ಲಿ ಆಗಿದೆ. ಯಾವುದೇ ದೇಶದಲ್ಲಿ ಯಾವುದೇ ರೀತಿಯಿಂದ ಏನಿದೆ ಅಂದರೆ ಯುದ್ಧಗಳು ಆಗ್ತಿರ್ಬೋದು, ಬಟ್ ಅದರ ಒಂದು ಹೊರೆ ಏನಾಗಿದೆ ಅಂದರೆ ನಮ್ಮೆಲ್ಲರಿಗೆ ಅನುಭವಿಸಬೇಕಾಗ್ತಾ ಇದೆ. ಪೂರ್ತಿ ಇದರ್ಲಿಂದನೂ ಆಯಿತು, ಮತ್ತು ಇದೆಲ್ಲ ಹೊಗೆಗೆ ಇದರ್ಲಿಂದ ಸ್ವಲ್ಪ ಅದು ಎಲೆಕ್ಟ್ರಿಕಲ್ ಹೋಗೋದ ಬೇಷ್ ಅನಿಸ್ತದೆ. ರೇಟ್ ಮತ್ತು ಏನು ಕಾಮನ್ ಈಗ ಜನಸಂಖ್ಯೆ ಜಾಸ್ತಿ ಆದಂಗೆ ಎಲ್ಲವೂ ರೇಟ್ ಜಾಸ್ತಿ ಹೈಕ್ ಆಗೋದ ಅದ್ರದ್ದು ಏನು ಸಂಬಂಧ. ಹಾಂ, ಯುದ್ಧ ಮತ್ತು ಅದು ಎಲ್ಲ ಒಂದಕ್ಕೊಂದು ಇದು ಇರ್ತಾವೆ ಏನು ಲಿಂಕ್. ಅದು ಯುದ್ಧ ನಿಂತಂದ್ರೆ ಆಟೋಮೆಟಿಕ್ ಅದು ಏನು ರೇಂಜ್ ಇರ್ತದೆ ಆ ರೇಂಜಿಗೆ ಬರ್ತದೆ. ರೇಟ್ ನಿನ್ನೆ 103 ರೂಪಾಯಿ 86 ಪೈಸೆ ಇತ್ತು. ಇವತ್ತಿನ ರೇಟ್ 107 ರೂಪಾಯಿ 12 ಪೈಸೆ, ಅಂದ್ರೆ 3 ರೂಪಾಯಿ 20 ಪೈಸೆ 3 ರೂಪಾಯಿ 26 ಪೈಸೆ ಪರ್ ರೇಟ್ ಹೆಚ್ಚಾಗೈತಿ. ಅದು ಗ್ರಾಹಕರಿಗೆ ಸ್ವಲ್ಪ ಹೊರೆ ಆಯಿತು. ಅದೇನು ರೀ, ಇನ್ನು ಮುಂದಿನ ದಿನಗಳಲ್ಲೂ ಇನ್ನೂ ಸ್ವಲ್ಪ ಹೆಚ್ಚಾಗೋ ಪ್ರಸಂಗಗಳು ಅದಾವೆ ರೀ. ಯಾಕೆ ಹೆಚ್ಚು ಮಾಡಲೇಬೇಕು ರೀ ಕಂಪ್ನಿಯವರು. ಇಲ್ಲಿದ್ರೆ ಆಯಿಲ್ ಕಂಪ್ನಿಗಳು ತುಂಬ ನಷ್ಟದಿಂದ ನಡೀತಾ ಇದ್ದಾವೆ. ಗೌರ್ಮೆಂಟ್ ಸಪೋರ್ಟ್ನಲ್ಲಿ, ಗೌರ್ಮೆಂಟ್ ಸಬ್ಸಿಡಿ ಒಳಗೆ ಇವೆಲ್ಲ ಇದೇನು ಆಯಿಲ್ ಕಂಪ್ನಿಗಳು ನಡೀತಾ ಇದ್ದಾವೆ ರೀ. ಕೊಪ್ಪಳದಲ್ಲಿ ಸೇತುವೆ ಮೇಲಿಂದ ಟ್ರ್ಯಾಕ್ಟರ್ ಪಲ್ಟಿ ಆಗಿದ್ದು, ಸೇತುವೆ ಮೇಲಿಂದ ಟ್ರ್ಯಾಕ್ಟರ್ ಕೆಳಗೆ ಬಿದ್ದಿದೆ. ಸಾವನ್ನಪ್ಪಿದ್ದಾರೆ. ಸಾವಿನ ಸಂಖ್ಯೆ ಹೆಚ್ಚಾಗುವ ಸಾಧ್ಯತೆ ಇದೆ. ಸೇತುವೆ ಮೇಲಿಂದ ಕೆಳಗೆ ಬಿದ್ದಿದೆ ಟ್ರ್ಯಾಕ್ಟರ್. 8 ಜನ ಸಾವನ್ನಪ್ಪಿದ್ದಾರೆ. ಕೊಪ್ಪಳದ ಸೇತುವೆಯಲ್ಲಿ ಈ ಒಂದು ಘಟನೆ ನಡೆದಿದ್ದು, ಸೇತುವೆ ಮೇಲಿಂದ ಟ್ರ್ಯಾಕ್ಟರ್ ಪಲ್ಟಿ ಆಗಿದೆ. ತುಂಗಭದ್ರಾ ನದಿಗೆ ನಿರ್ಮಿಸಲಾಗಿತ್ತು ಸೇತುವೆ. ಆ ಒಂದು ಸೇತುವೆಯಿಂದ ಕೆಳಗೆ ಬಿದ್ದಿದೆ ಟ್ರ್ಯಾಕ್ಟರ್. ಸೇತುವೆ ಮೇಲಿಂದ ಪಲ್ಟಿ ಆಗಿದೆ. ಮುನಿರಾಬಾದ್ ಹೊಸಪೇಟೆ ಬಳಿ ಇದ್ದಂತಹ ಸೇತುವೆಯ ಮೇಲಿನಿಂದ ಟ್ರ್ಯಾಕ್ಟರ್ ಪಲ್ಟಿಯಾಗಿ ಕೆಳಗೆ ಬಿದ್ದಿದೆ. 8 ಜನ ಸಾವನ್ನಪ್ಪಿದ್ದಾರೆ.